ಯು.ಐ. ಇದು ಉಪ್ಪಿ ಸರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಬಹು ನಿರೀಕ್ಷಿತ ಚಿತ್ರ. ಇದು ನಿನ್ನೆ ವರ್ಲ್ಡ್ ವೈಡ್ ಬಹು ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ ನಾನು ನನ್ನ ನಿಯರೆಸ್ಟ್ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದೆ. ಬಟ್ ರಿವ್ಯೂ ಮಾಡೋದಕ್ಕೆ ಸ್ವಲ್ಪ ಕೆಲಸ ಇರೋದ್ರಿಂದ ಡಿಲೇ ಆಗಿದೆ. ಬನ್ನಿ ಈ ವಿಡಿಯೋ ಕಡೆ ಬರೋಣ. ಈ ವಿಡಿಯೋದಲ್ಲಿ ನನಗೇನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಅನ್ನೋದನ್ನು ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲೂ ಸ್ಪಾಯ್ಲರ್ ಮಾಡಲ್ಲ. ಇದ್ರ ಆನ್ಲೈನ್ ಸ್ಟೋರಿನೂ ಕೂಡ ಹೇಳೋದಕ್ಕೆ ಹೋಗಲ್ಲ ನಾನು. ಏಕೆಂದರೆ ಈ ಥರ ಒಂದು ಕಂಟೆಂಟ್ ಬರಬೇಕು ಚಿತ್ರಗಳು. ಈ ಥರ ಚಿತ್ರಗಳು ಆಲ್ಮೋಸ್ಟ್ ಅಲ್ಲ, ವಿರಳ ಅನ್ನೋದಕ್ಕಿಂತ ಬಂದೇ ಇಲ್ಲ. ಈ ಥರ ಒಂದು ಚಿತ್ರಗಳು ಬರೋದಕ್ಕೋಸ್ಕರ ಇದನ್ನು ನೀವು ಥಿಯೇಟ್ರಲ್ಲೇ ನೋಡಿ ಎಕ್ಸ್ಪೀರಿಯೆನ್ಸ್ ತಗೋಬೇಕು. ಅದಕ್ಕೋಸ್ಕರ ನಾನೆಲ್ಲೂ ಸ್ಪಾಯ್ಲರ್ ಮಾಡೋದಕ್ಕೆ ಹೋಗಲ್ಲ. ಜಸ್ಟ್ ಪಾಸಿಟಿವ್ಸ್ ಆ್ಯಂಡ್ ನನಗೇನೇನು ಇಷ್ಟ ಆಗಿಲ್ಲ ಅದನ್ನು ಹೇಳ್ತೀನಿ. ಇನ್ನು ಈ ವಿಡಿಯೋ ಪಾಸಿಟಿವ್ಸ್ ಕಡೆ ಬರೋದಾದರೆ ಇದರ ಒನ್ಲೈನರ್ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಆ ಥರ ಇದರ ಮೇನ್ ಪಾಸಿಟಿವ್ ಅಂದರೆ ಇದರ ಒನ್ಲೈನ್ ಅಂತ ಹೇಳ್ಬೋದು. ಈ ಒನ್ಲೈನ್ ಸ್ಟೋರಿನಲ್ಲಿ ಬರ್ತಕ್ಕಂಥ ಆ ತಾಯಿ ಯಾರು ಅನ್ನೋದು, ಜೊತೆಗೆ ಮಕ್ಕಳು ಯಾರು, ಮಕ್ಕಳು ಹೇಗಿರ್ತಾರೆ, ಇದು ಇದರ ಒನ್ಲೈನರ್ ಗ್ರಿಪ್ಪೆಡ್ ಸ್ಟೋರಿ ಅಂತ ಹೇಳ್ಬೋದು. ಇದು ಈ ಚಿತ್ರದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಇದರ ನೆಕ್ಸ್ಟ್ ಬರೋದಾದರೆ ಸ್ಟಾರ್ಟಿಂಗ್ 20 ಮಿನಿಟ್ಸ್. ಈ ಚಿತ್ರದ ಸ್ಟಾರ್ಟಿಂಗ್ ಬಂದಂತಹ 20 ಮಿನಿಟ್ಸ್ ಥಿಯೇಟ್ರಲ್ಲಿ ಇದ್ದವ್ರಿಗೆ, ಆಗ್ತಾನೆ ಎದ್ದು ಬಂದಿದ್ದವ್ರಿಗೆ ಹೊಡೆದು ಗುಡ್ ಮಾರ್ನಿಂಗ್ ಹೇಳೋ ಥರ ಇತ್ತು. ಸರಿಯಾಗಿತ್ತು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಇದು ಉಪ್ಪಿ ಸರ್ ಅವರ ಟ್ರೇಡ್ ಮಾರ್ಕ್, ಒಂದು ಸಿಗ್ನೇಚರ್ ಅಂತ ಹೇಳ್ಬೋದು. ಆ 20 ನಿಮಿಷ ಏನು ಯಪ್ಪ ಈ ಥರ ನಡೀತಾಯಿತ್ತು, ವಾವ್, ಜಸ್ಟ್ ಗೂಸ್ ಬಂಪ್ಸ್ ಬರ್ಸೋ ಥರ ಇತ್ತು ಆ 20 ಮಿನಿಟ್ಸ್ ಅಂತ ಹೇಳ್ಬೋದು. ಆ 20 ಮಿನಿಟ್ಸ್ನಲ್ಲಿ ಚಿತ್ರ ಹೇಗಿರುತ್ತೆ, ಏನೇನಿದೆ ಈ ಚಿತ್ರದಲ್ಲಿ, ಅದರಲ್ಲೂ ಕೊಟ್ಟಂತಹ ಒಂದು ಹೇಳಿಕೆ, ಬುದ್ಧಿವಂತರಾಗಿದ್ದರೆ ಈ ಚಿತ್ರ ನೋಡಬೇಡಿ, ದಡ್ಡರಾಗಿದ್ದರೆ ಈ ಚಿತ್ರ ನೋಡಿ ಅಂತ ಹೇಳಿದ್ದು, ಜಸ್ಟ್ ವಾವ್ ಅಂತ ಹೇಳ್ಬೋದು. ಇನ್ನು ಇದರ ನೆಕ್ಸ್ಟ್ ಪಾಸಿಟಿವ್ಸ್ ಕಡೆ ಬರೋದಾದರೆ, ಉಪ್ಪಿ ಸರ್ ಅವರು ಕಟ್ಕೊಂಡಿರ್ತಕ್ಕಂಥ ಆ 2 ಪ್ರಪಂಚಗಳು, ಒಂದು ಸಾಮಾನ್ಯ ಪ್ರಪಂಚ, ಇನ್ನೊಂದು ಪ್ರಪಂಚ ಏನು ಅನ್ನೋದು ನೀವು ಚಿತ್ರದಲ್ಲೇ ನೋಡಿ ತಿಳ್ಕೊಳ್ಳಿ. ಆ ಒಂದು ಥಾಟ್ ಚೆನ್ನಾಗಿದೆ. ಆ ಪ್ರಪಂಚನ ಆ ಪ್ರಪಂಚ ಯಾವ ರೀತಿ ಇದೆ ನೋಡೋದಕ್ಕೆ ಮೇಲ್ಗಡೆಯಿಂದ, ಇದನ್ನೆಲ್ಲ ನೀವು ಚಿತ್ರದಲ್ಲೇ ನೋಡ್ಬೋದು. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆ 2 ಪ್ರಪಂಚಗಳನ್ನು ಕೂಡ. ಆ ಪ್ರಪಂಚದಲ್ಲಿ ಇನ್ನೊಂದು ಅಂದರೆ, ನೋಡಿರ್ತಕ್ಕಂಥ ಮೀಡಿಯಾದವ್ರನ್ನ ತೋರಿಸಿರ್ತಕ್ಕಂಥ ರೀತಿ, ಜೊತೆಗೆ ಅಲ್ಲಿ ಮೈಕ್ ಇಟ್ಕೊಂಡಿರ್ಬೇಕಾದ್ರೆ ಮೈಕ್ ಮೇಲೆ ಕೆಲವೊಂದಷ್ಟು ಲೆಟರ್ಸ್ನ ಬರೆದಿರ್ತಾರೆ. ನೀವು ಚಿತ್ರನ ಆಲ್ರೆಡಿ ನೋಡಿದರೆ ಆ ಲೆಟರ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಇನ್ಮೇಲೆ ನೋಡೋದಕ್ಕೆ ಹೋದರೆ ಆ ಮೈಕ್ ಮೇಲೆ ಲೆಟರ್ಸ್ ಬರೆದಿರ್ತಾರೆ, ಆ ಲೆಟರ್ನ ಅಲೈನ್ ಮಾಡ್ಕೊಂಡು ನೋಡಿ ಏನದು ಅಂತ ಗೊತ್ತಾಗುತ್ತೆ. ಇನ್ನು ಇದ್ರ ನೆಕ್ಸ್ಟ್ ಪಾಸಿಟಿವ್ಸ್ ಕಡೆ ಬರೋದಾದರೆ, ಒನ್ಲೈನ್ ಡೈಲಾಗ್ಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಮೀನಿಂಗ್ಫುಲ್ ಥಾಟ್ಸ್, ವೆಯ್ಟಬಲ್ ವರ್ಡ್ಸ್ ಅಂತ ಹೇಳ್ಬೋದು. ತುಂಬ ಕಡೆ ಒಂದೊಳ್ಳೆ ಹೈ ಮೂಮೆಂಟ್ ಕೊಟ್ಟಂತಹ ಡೈಲಾಗ್ಗಳು ಚಿತ್ರದಲ್ಲಿದ್ವು. ಹೀರೋ ಎಂಟ್ರಿ ಮತ್ತು ಇಂಟರ್ವಲ್ನಲ್ಲಿ ಅಷ್ಟೊಂದು ಗೂಸ್ ಬಂಪ್ಸ್ ಬರದೇ ಇದ್ದರೂ ಕೂಡ ಬಂದಂತಹ ಆನ್ಲೈನ್ ಡೈಲಾಗ್ಗಳು, ಉಪ್ಪಿ ಸರ್ ಅವರ ಟ್ರೇಡ್ ಮಾರ್ಕ್ ಡೈಲಾಗ್ಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೈ ಮೂಮೆಂಟ್ ಕೊಡ್ತು ಅಂತ ಹೇಳ್ಬೋದು. ಇನ್ನು ಇದರ ನೆಕ್ಸ್ಟ್ ಪಾಸಿಟಿವ್ಸ್ ಕಡೆ ಬರೋದಾದರೆ ಡೈರೆಕ್ಷನ್. ಉಪ್ಪಿ ಸರ್ ಅವರು ಇದು ಮುಂಚೆ ಮಾಡಿರ್ತಕ್ಕಂಥ ಡೈರೆಕ್ಷನ್ ಮೂವೀಸ್ ಲಿಸ್ಟಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಅವರು ಯಾವುದೇ ಕಾರಣಕ್ಕೂ ಒಂದು ಚಿತ್ರದಲ್ಲಿ ಬಂದಂತಹ ಕಂಟೆಂಟ್ನ ಇನ್ನೊಂದು ಚಿತ್ರದಲ್ಲಿ ಅದೇ ಥರ ಹೋಗಲ್ಲ. ಪ್ರತಿಯೊಂದು ಕಂಟೆಂಟು ಕೂಡ ಚೇಂಜ್ ಇರ್ತವೆ ಅಂತ ಹೇಳ್ಬೋದು. ಆದರೆ ಈ ಚಿತ್ರದ ಕಂಟೆಂಟ್ ಯಾರು ಕೂಡ ಊಹೆ ತಗೊಂಡು ಈ ಥರ ಒಂದು ಕಂಟೆಂಟ್ನ ಮಾಡಿ ಈ ಥರ ಎಕ್ಸಿಕ್ಯೂಷನ್ ಮಾಡ್ಬೋದು ಅನ್ನೋ ಒಂದು ಕಲ್ಪನೆಯೂ ಕೂಡ ಯಾರು ಟ್ರೈ ಕೂಡ ಮಾಡಿರಲ್ಲ, ಕನಸಲ್ಲೂ ಕೂಡ ಟ್ರೈ ಮಾಡಿರಲ್ಲ. ಅಂಥ ಒಂದು ಕಥೆನ ತಗೊಂಡು ನಿರ್ದೇಶನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆಲ್ಮೋಸ್ಟ್ ಅರ್ಥ ಆಗಲ್ಲ ಅಂತ ಹೇಳೋದಲ್ಲ, ಎಲ್ಲೆಲ್ಲಿ ಇವ್ರಿಗೆ ಅರ್ಥ ಮಾಡಿಸ್ಬೋದೋ ಅಂಥದ್ರಲ್ಲಿ ಮಾತ್ರ ಪೀಕ್ ಲೆವೆಲಲ್ಲಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಉಪ್ಪಿ ಸರ್ ಅವರು ಅಂತ ಹೇಳ್ಬೋದು. ಆ ಥರ ಒಂದು ನಿರ್ದೇಶನ ಅವರಲ್ಲಿದೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮಗಿಲ್ಲದೇ ಇದ್ದರೂ ಕೂಡ ನಮ್ಮನ್ನು ಅರ್ಥ ಮಾಡ್ಕೊಂಡು ಅವರು ಆಲ್ಮೋಸ್ಟ್ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಚಿತ್ರ ನೀವು ನೋಡಿ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಮೊದಲಿಗೆ ಹೀರೋಯಿನ್ ಅವ್ರ ಬಗ್ಗೆ ಹೇಳೋದಾದರೆ, ಮೂವಿಗೆ ಹೀರೋಯಿನ್ ಅವರ ಅವಶ್ಯಕತೆ ತುಂಬ ಕಡಿಮೆ. ಸ್ಟೋರಿಗೆ ಹೀರೋಯಿನ್ ಅವರು ಒಂದು ಪರ್ಸೆಂಟಲ್ಲೂ ಕೂಡ ಸ್ಟೋರಿಗೆ ಅವ್ರ ಕನೆಕ್ಷನ್ ಇರಲಿಲ್ಲ ಅಂತ ಹೇಳ್ಬೋದು. ದೂರದಿಂದನೇ ಅವ್ರು ಹೋಗ್ತಾರೆ. ಇದು ಮೂವಿಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಪಾಸಿಟಿವ್ ಇರ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ನೆಗೆಟಿವ್ಸ್ ಕಡೆ ಬರೋದಾದರೆ, ಲಿರಿಕ್ಸ್ ಅಷ್ಟೊಂದು ಇಷ್ಟ ಆಗಿಲ್ಲ. ನಾನು ಉಪ್ಪಿ ಸರ್ ಅವರ ನಿರ್ದೇಶನ ಚಿತ್ರಗಳು ಅಂತಂದರೆ ಒಂದು ಒಳ್ಳೆ ಇದು ಪ್ರೀವಿಯಸ್ ಮೂವಿಗಳಿಗೆಲ್ಲ ಅಂದ್ಕೊಂಡು ಟ್ರೋಲ್ ಸಾಂಗ್ ಒಂದು ಬಿಟ್ಟರೆ ನೆಕ್ಸ್ಟ್ ಬಂದಂತಹ ಸಾಂಗ್ಗಳಲ್ಲಿ ಸ್ಟಾರ್ಟಿಂಗ್ ಒಂದು ಏನು ಬರುತ್ತೆ 3-4 ಲೈನ್ಸ್, ಅದು ತುಂಬ ಚೆನ್ನಾಗಿದ್ದರೆ ನೆಕ್ಸ್ಟ್ ಬಂದಂತಹ ಲೈನ್ಸ್ ಕೂಡ ಯಾವುದು ತಲೆಯಲ್ಲಿ ಉಳ್ಕೊಳ್ಳೋದಾಗಲಿ, ಒಂದೊಳ್ಳೆ ಫೀಲ್ ಕೊಡೋ ಥರ ಯಾವುದು ಲಿರಿಕ್ಸ್ ಇರಲಿಲ್ಲ. ಮ್ಯೂಸಿಕ್ ಓಕೆ ಚೆನ್ನಾಗಿತ್ತು ಮ್ಯೂಸಿಕ್, ಬಟ್ ಲಿರಿಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದರ ಒಂದು ನೆಗೆಟಿವ್ ಕಡೆ ಬರೋದಾದರೆ, ಸೆಕೆಂಡ್ ಹಾಫ್ನಲ್ಲಿ ಬಂದಂತಹ ಡಾರ್ಕ್ ಲೊಕೇಶನ್ ಒಂದಿದೆ. ಆ ಸೀನ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ವೈಸ್ ಚೆನ್ನಾಗಿರುತ್ತೆ.
ಬೋತ್ ಆರ್ 2 ಸಿಚುವೇಷನ್ ಒಂದೇ ಸಲ ನಡೀತಾ ಇರ್ತವೆ. ಆದರೆ ಎಲ್ಲೋ ಒಂದು ಡ್ಯೂರೇಷನ್ ಫಿಲಮ್ ಡ್ಯೂರೇಷನ್ ತುಂಬ ಕಡಿಮೆ ಇದ್ರೂ ಕೂಡ ಒಂದು ಒಂದು ಸೀನ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಎಲ್ಲೋ ಒಂದು ಕಡೆ ಕಷ್ಟ ಆಯಿತು ನನಗೆ ಅಂತ ಅನ್ನಿಸ್ತು. ಬಿಕಾಸ್ ಒಂದು ಹೇಳ್ಬಿಡ್ತೀನಿ, ಈ ಮೂವಿಲಿ ಫಿಲಮ್ ಒಬ್ಬೊಬ್ರಿಗೆ ಒಂದೊಂಥರ ಪರ್ಸ್ಪೆಕ್ಟಿವ್ ರೀತಿ ಇದು ಫೀಲ್ ಕೊಡುತ್ತೆ. ನನಗಿಷ್ಟ ಆಗಿದ್ದು ಬೇರೆಯವ್ರಿಗೆ ಇಷ್ಟ ಆಗಲ್ಲ. ಬೇರೆಯವ್ರಿಗೆ ಇಷ್ಟ ಆಗಿದ್ದು ನನಗಿಷ್ಟ ಆಗಲ್ಲ. ಇವು ಉಪ್ಪಿ ಸರ್ ನಿರ್ದೇಶನದ ಚಿತ್ರಗಳು ಮಾತ್ರ. ಸೊ ಯಾರ್ಯಾರಿಗೆ ಯಾವ ಥರ ಆಯಿತೋ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಸ್ವಲ್ಪ ಅದು ಡ್ಯೂರೇಷನ್ ಜಾಸ್ತಿ ಆಯಿತು. ಎಲ್ಲೋ ಒಂದು ಕಡೆ ಜಾಸ್ತಿ ಅನ್ನಿಸ್ತೈತೆ ಅನ್ನೋ ಥರ ಒಂದು ಫೀಲ್ ಆಯಿತು. ಅದು ಬಿಟ್ಟರೆ ಮೂವೀಸ್ ಬೆಟರ್. ಇನ್ನು ಇದೆಲ್ಲ ಬಿಟ್ಟು ಮೂವಿಲಿ ನಾನು ಒಂದೇ ಒಂದು ಹೇಳೋದೇನು ಅಂದರೆ, ಮೂವಿಯವರು ಯಾವುದೇ ಒಂದು ಉಪ್ಪಿ ಸರ್ ಅವರು ಇಂಟರ್ವ್ಯೂನಲ್ಲಿ ಹೇಳಿದ ರೀತಿಯೇ ಯಾವುದೇ ರೀತಿಯ ಒಂದೇ ಒಂದು ವಿಜುವಲ್ನೂ ಬಿಡದೆ ಮೂವಿನ ರಿಲೀಸ್ ಮಾಡಬೇಕು ಅಂತ ಹೇಳಿದರು. ಬಟ್ ನಾನು ಅಂದ್ಕೊಂಡಿದ್ದೇನು ಅಂದರೆ, ಈ ಮೂವಿಲಿ ಯಾವುದೇ ಒಂದು ವಿಜುವಲ್ನ ಬಿಡಬಾರ್ದಾಗಿತ್ತು ಉಪ್ಪಿ ಸರ್ ಅವರು ಅಂತ. ರೀಸೆಂಟಾಗಿ ಯಾವುದೇ ಒಂದು ಬೇಕಾದ್ರೆ ಟ್ರೋಲ್ ಸಾಂಗ್ ಬಿಟ್ಟಿದ್ದು ನೋ ಪ್ರಾಬ್ಲಮ್. ಅದೊಂದು ಒಂದು ಒಳ್ಳೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಬಿಟ್ಟಿದ್ರು, ಓಕೆ. ಬಟ್ ಇನ್ನು ಮಿಕ್ಕಿದ ಯಾವ ವಿಜುವಲ್ನು ಬಿಡಬಾರ್ದಾಗಿತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ನೀವು ಮೂವಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಮೂವಿ ನೋಡಿಲ್ಲ ಅಂದರೆ ಮೂವಿ ಹೋಗಿ ನೋಡಿ, ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೊಂದನ್ನು ಹೇಳೋದಕ್ಕೆ ಹೇಳ್ಬೋದು ಅಷ್ಟೇ. ಇನ್ನು ಈ ಮೂವಿ ಹೇಳಬೇಕು ಅಂದರೆ ಒಂದು ಪ್ರಾಪರ್ 100% ಉಪ್ಪಿ ಸರ್ ಅವರ ನಿರ್ದೇಶನದ ಚಿತ್ರ ಅಂತ ಹೇಳ್ಬೋದು. ಅವರೊಂದು ನಿರ್ದೇಶನ ಟ್ರೇಡ್ ಮಾರ್ಕ್ ಅವರು ಅಂದ್ರೇನು ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಆಲ್ಮೋಸ್ಟ್ ನಮಗೇನು ನಾವು ಯಾವ ಪ್ರಾಬ್ಲಮಲ್ಲಿದ್ದೀವಿ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಕೂಡ ಈ ಮೂವಿಲಿ ಅವ್ರು ತೋರಿಸಿದ್ದಾರೆ. ಕಾಮಿಡಿ ಕಂಟೆಂಟ್ಗಳು ಮೂವಿ ಬರುತ್ತೆ, ಒಂದು ಲವ್ ರೊಮ್ಯಾಂಟಿಕ್ ಮೂವಿ ಬರುತ್ತೆ, ಆ್ಯಕ್ಷನ್ ಮೂವಿ ಬರುತ್ತೆ. ಇನ್ನೂ ಯಾವ ಥರ ಜನರ್ ಬೇಕೋ ಆ ಥರ ಮೂವಿಗಳೆಲ್ಲ ಬರ್ತವೆ. ಎಂಟರ್ಟೈನ್ಮೆಂಟ್ ಪರ್ಪಸ್ಸು ನಾವು ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಂದರೆ. ಬಟ್ ನಾವು ಹೇಗಿದ್ದೀವಿ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ಈ ಥರ ಕಂಟೆಂಟ್ ಮೂವಿ ಬರಬೇಕು. ಈ ಥರ ಕಂಟೆಂಟ್ ಮೂವಿ ಬರಬೇಕು ಅಂದರೆ ಉಪ್ಪಿ ಸರ್ನ ಬಿಟ್ಟರೆ ಕನ್ನಡ ಇಂಡಸ್ಟ್ರಿಲಿ ಅಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ಈ ಥರ ಒಂದು ಕಂಟೆಂಟ್ನಲ್ಲಿ ಮೂವಿ ಮಾಡಬೇಕು ಅಂದರೆ ಬೇರೆ ಯಾರ ಕೈಲೂ ಆಗೋಲ್ಲ. ಅದು ಉಪ್ಪಿ ಸರ್ ಕೈಲಿ ಮಾತ್ರ ಆಗೋದು. ಈ ಮೂವಿ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ನೋಡಿದರೆ, ನೋಡಿಲ್ಲ ಅಂದರೆ 2024ನಲ್ಲಿ ಬೆಸ್ಟ್ ಮೂವಿ ರಿಲೀಸ್ ಆಗಿದೆ. ಉಪ್ಪಿ ಸರ್ ಅವರು ಎಷ್ಟೋ ವರ್ಷಗಳ ನಂತರ ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರ, ಒಂದೊಳ್ಳೆ ಕಂಟೆಂಟ್. ಈ ಚಿತ್ರನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ನಿಯರೆಸ್ಟ್ ಥಿಯೇಟ್ರಲ್ಲೇ ಹೋಗಿ ಚಿತ್ರನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.